ಅಕ್ಟೋಬರ್ 5ಕ್ಕೆ ಸ್ವಾಭಿಮಾನ ಸಿದ್ದರಾಮಯ್ಯ ಬೃಹತ್ ಸಮಾವೇಶ, ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಅಡಿಗಲ್ಲು ಕಾರ್ಯಕ್ರಮಕ್ಕೆ ಮೋಣಿನಗರಕ್ಕೆ ಸಿಎಂ ಆಗಮನ. ಶಾಸಕ ಅಂಪಯ್ಯ ನಾಯ್ಕ್ ಮೋಣಿನಗರದ ಸೂರ್ಯ ಕನ್ವೆನ್ಷನ್ ಹಾಲ್ ಮುಂಭಾಗದಲ್ಲಿ ರಾಜ್ಯದ ಅಹಿಂದ ನಾಯಕ, ಬಡವರ ಬಂಧು, ದೀನ ದಲಿತರ ಉದ್ಧಾರಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಕ್ಟೋಬರ್ 5ರಂದು ಮೋಣಿನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಮೋಣಿ ಕ್ಷೇತ್ರದ ಶಾಸಕರು ಅಂಪಯ್ಯ ನಾಯ್ಕ್ ಸೌಕಾರ್ ಸುದ್ದಿಗಾರರೊಂದಿಗೆ ಮಾಹಿತಿಯನ್ನ ಹಂಚಿಕೊಂಡರು. ಸಾತ್ಮೇಲ್ ಮೂಲಕ ಮಾನ್ವಿ ಸಿಂಧನೂರು ರಾಜ್ಯ ಹೆದ್ದಾರಿ 23ರ ಚತುಷ್ಪಥ ರಸ್ತೆ ಅಭಿವೃದ್ಧಿ ಕಾಮಗಾರಿ ಹಾಗೂ ಮಾನ್ವಿ ಮಿನಿ ವಿಧಾನಸೌಧ ಶಂಕುಸ್ಥಾಪನೆ, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶ ಸಂಪರ್ಕ ಕಲ್ಪಿಸುವ ಚಿಕಲ್ ಪರ್ವಿಸ್ ಸೇತುವೆ, ಬ್ರಿಡ್ಜ್ ಕಮ್ ಬ್ಯಾರೇಜ್ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ, ನೂತನ ಬಸ್ ನಿಲ್ದಾಣಕ್ಕೆ ಭೂಮಿ ಪೂಜೆ ಸೇರಿದಂತೆ ರಾಯಚೂರು ಜಿಲ್ಲೆಯಾದ್ಯಂತ 1600 ಕೋಟಿ ರೂಪಾಯಿ ಅನುದಾನದಡಿ ವಿವಿಧ ಯೋಜನೆಯಡಿಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದರು. ನಂತರ ರಾಜ್ಯ ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜ್ ಅವರು ಮಾತನಾಡಿ, ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಘೋಷಿಸಿದ ಪಂಚ ಗ್ಯಾರಂಟಿಗಳನ್ನು ಈಡೇರಿಸಿದ ಜನಪ್ರಿಯ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಹಾಗೂ ಸಚಿವರು ಸತೀಶ್ ಜಾರಕಿಹೊಳಿ, ಎಚ್.ಸಿ. ಮಹದೇವಪ್ಪ, ಶಿವರಾಜ್ ತಂಗಡಗಿ, ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್, ಕೆ.ಎಚ್. ಮುನಿಯಪ್ಪ, ಅದೇ ರೀತಿ ಪೌರಾಡಳಿತ ಸಚಿವರಾದ ರಹೀಂ ಖಾನ್, ಎನ್.ಎಸ್. ಬೋಸರಾಜ್ ಸೇರಿದಂತೆ ಇನ್ನು ವಿವಿಧ ಕ್ಷೇತ್ರಗಳ ಶಾಸಕರು ಆಗಮಿಸಲಿದ್ದಾರೆ. ಬಿಜೆಪಿ ಜೆಡಿಎಸ್ ಪ್ರತಿಪಕ್ಷಗಳ ನಾಯಕರು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯರವರನ್ನ ಮುಡ ಹಗರಣದಲ್ಲಿ ಸಿಲುಕಿಸಿದ್ದಾರೆ. ಇದರಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಯಾವುದೇ ರೀತಿ ಎದೆಗುಂದಿಲ್ಲ. ಅವರ ಬೆಂಬಲವಾಗಿ ಸ್ವಾಭಿಮಾನ ಸಿದ್ದರಾಮಯ್ಯ ಎನ್ನುವ ಬೃಹತ್ ಸಮಾವೇಶವನ್ನ ಹಮ್ಮಿಕೊಂಡಿದ್ದೇವೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಕರೆ ಕೊಟ್ಟರು. ನಮಸ್ಕಾರ. ಇದೇ ಅಕ್ಟೋಬರ್ 5ನೇ ತಾರೀಕಿಗೆ ರಾಜ್ಯ ಕಂಡಂತ ಧೀಮಂತ ನಾಯಕ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಶ್ರೀಮಾನ್ ಸಿದ್ದರಾಮಯ್ಯನವರು ಮೊದಲನೇ ಬಾರಿಗೆ ಮಾನ್ವಿ ಪಟ್ಟಣಕ್ಕೆ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮದಲ್ಲಿ ನೀವು ನೋಡಿದಂಗೆ ಏನು ರಾಯಚೂರು ಮುಖಾಂತರ ಸಿಂಧನೂರುವರೆಗೆ ಏನು ಒಂದು 1600 ಕೋಟಿ ವೆಚ್ಚದಲ್ಲಿ ಇವತ್ತು 4 ಚದರಸ್ತೆ ಅನ್ನ ಹೊಸದಾಗಿ ನಿರ್ಮಾಣ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ, ಬೃಹತ್ ಕಾರ್ಯಕ್ರಮ. ಅದು ಇಡೀ ರಾಜ್ಯದಲ್ಲೇ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಎಲ್ಲೂ ಅವರು ಅಷ್ಟೊಂದು ಅನುದಾನ ಕೊಟ್ಟಿಲ್ಲ. ನಮ್ಮ ಒಂದು ಮಾನವಿ ಮುಖಾಂತರ ಇಂಥ ಒಂದು ದೊಡ್ಡ ಯೋಜನೆಯನ್ನ ಕೊಟ್ಟಿದ್ದಾರೆ. ಆ ಒಂದು ಯೋಜನೆ ಮತ್ತೆ ಇತರ ಒಂದು ಚಿಕಲ್ ಪರ್ವಿ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಿರ್ಬೋದು, ಅದೇ ರೀತಿ ಕುರುಡಿ ಆಗಿರ್ಬೋದು, ಚಿಕ್ಕಮಂಚಾಲಿ ಆಗಿರ್ಬೋದು, ಮತ್ತೆ ವಿವಿಧ ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಏನೋ ಕಾರ್ಯಕ್ರಮಗಳಿದಾವೆ ಅದಕ್ಕೆಲ್ಲ ಒಂದು ಶಂಕುಸ್ಥಾಪನೆ. ಅದೇ ರೀತಿ ಈಗಾಗಲೇ ನಮ್ಮ ಶಾಸಕರು ಹೇಳಿದಂಗೆ ಅಂಪಯ್ಯ ಸೌಕಾರ್ ಅವರು 5 ಗ್ಯಾರಂಟಿಗಳನ್ನ ಕೊಟ್ಟಂತ ಧೀಮಂತ ನಾಯಕ, ಇವತ್ತು 5 ಗ್ಯಾರಂಟಿಗಳನ್ನ ಅನುಷ್ಠಾನಗೊಳಿಸಿದಂತ ಧೀಮಂತ ನಾಯಕ, ಹಿಂದುಳಿದ ವರ್ಗದ ರಕ್ಷಕ ಅಂತ ಹೇಳಿ ನಾವು ಇವತ್ತು ಕರಿಬಹುದವ್ರನ್ನ. ಇಡೀ ದೇಶಕ್ಕೆ ಮಾದರಿಯಾದಂತ ಒಂದು ಸರ್ಕಾರವನ್ನ ನಡೆಸಿದಂತ ಸಿದ್ದರಾಮಯ್ಯನವರಿಗೆ ನಾವು ಎಲ್ಲರೂ ಸೇರಿ ಸ್ವಾಗತವನ್ನ ಮಾಡಬೇಕಾಗ್ತದೆ. ಅದು ನಮ್ಮ ಕರ್ತವ್ಯ. ಪ್ರತಿ ಬಡವರಿಗೆ ಇವತ್ತು ಏನೋ ಒಂದ್ ಕಡೆ ಎಲ್ಲೋ ಒಂದ್ ಕಡೆ ಅನ್ನ ಸಿಗ್ತಾ ಇದೆ, ಅವರಿಗೆ ಪ್ರತಿ ಮಹಿಳೆಯರಿಗೆ 2000 ರೂಪಾಯಿ ಸಿಗ್ತಾ ಇದೆ, ಪ್ರತಿ ಒಂದು ಕುಟುಂಬಕ್ಕೆ ಎಲ್ಲೋ ಒಂದ್ ಕಡೆ BPL ಕುಟುಂಬಕ್ಕೆ 200 ಯೂನಿಟ್ ಫ್ರೀ ಆಗಿ ಕರೆಂಟ್ ಸಿಗ್ತಾ ಇದೆ, ಮತ್ತೆ ನಮ್ಮ ಯುವಕರಿಗೆ ಎಲ್ಲೋ ಒಂದ್ ಕಡೆ ಯುನಿಧಿ ಸಿಗ್ತಾ ಇದೆ ಅಂತಂದ್ರೆ ಇಂಥ ಒಂದು ಧೀಮಂತ ನಾಯಕಗಳಿಂದ ಅಂತ ನಾವು ಹೇಳ್ಬೇಕಾಗ್ತದೆ. ಹಾಗಾಗಿ ನಾನು ಈ ಒಂದು ನಮ್ಮ ಒಂದು ಪಕ್ಷದಿಂದ ನಾನು ಎಲ್ಲರಿಗೂ ನಾನು ವಿನಂತಿ ಮಾಡ್ತೀನಿ, ಈ ಒಂದು 5ನೇ ತಾರೀಕಿಗೆ 11 ಗಂಟೆಗೆ ಇಲ್ಲೇ ಮಾನ್ವಿ ಪಟ್ಟಣದಲ್ಲಿ ಒಂದು ಬೃಹತ್ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೀವಿ. ನಾವು ಎಲ್ಲರೂ ಹಮ್ಮಿಕೊಂಡಿದ್ದೀವಿ ನಮ್ಮ ಶಾಸಕರು ಒಂದು ನೇತೃತ್ವದಲ್ಲಿ. ಇದರಲ್ಲಿ ಸತೀಶ್ ಜಾರಕಿಹೊಳಿ ಅವರು ಬರ್ತಾ ಇದ್ದಾರೆ, ಅದೇ ರೀತಿ ಎಚ್.ಸಿ. ಮಹದೇವಪ್ಪ ಅವರು ಬರ್ತಾ ಇದ್ದಾರೆ, ಕೆ.ಎಚ್. ಮುನಿಯಪ್ಪ ಸಾಹೇಬರು ಬರ್ತಾ ಇದ್ದಾರೆ, ನಮ್ಮ ರಹೀಂ ಖಾನ್ ಅವರು ಬರ್ತಾ ಇದ್ದಾರೆ, ನಮ್ಮ ಜಿಲ್ಲಾ ಮಂತ್ರಿಗಳಾದಂತ ನಮ್ಮ ಶರಣಪ್ರಕಾಶ್ ಪಾಟೀಲ್ ಅವರು ಬರ್ತಾ ಇದ್ದಾರೆ, ಅದೇ ರೀತಿ ನಮ್ಮ ಶಿವರಾಜ್ ತಂಗಡಗಿ ಅವ್ರನ್ನು ಬರ್ತಾ ಇದ್ದಾರೆ. ಹಾಗಾಗಿ ಇವರೆಲ್ಲರೂ ನಾಯಕರು ಇವತ್ತು ಜೊತೆಗೂಡಿ ಇವತ್ತು ನೀವು
ನೋಡ್ಬೋದು ಅವ್ರನ್ನ ಯಾವ ರೀತಿ ಅವ್ರನ್ನ ಒಂದು ಸಂಕಷ್ಟಕ್ಕೆ ಒಳಗೊಳ್ಬೇಕು ಅನ್ನೋದನ್ನ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಪ್ರತಿ ಉತ್ತರವಾಗಿ ಇವತ್ತು ಕಾಂಗ್ರೆಸ್ ಪಾರ್ಟಿ ನಿಂತಿದೆ. ಅವ್ರ ಜೊತೆಲಿ ನಾವೆಲ್ಲರೂ ಇದೀವಿ. ಯಾವತ್ತಿಗೂ ಈ ಶಕ್ತಿಯನ್ನ ನಾವು ಸದೃಢವಾಗಿ ನಿಂದಿರಿಸ್ತೀವಿ ಅಂತ ಒಂದು ಭಾವನೆಯಿಂದ ಇವತ್ತು ಒಂದು ದೊಡ್ಡ ಸಮಾವೇಶನ ನಾವು ಹಮ್ಮಿಕೊಂಡಿದೀವಿ. ನೀವೆಲ್ಲರೂ ಬರಬೇಕು, ಅವರಿಗೆ ಒಂದು ಧೈರ್ಯ ತುಂಬಬೇಕು ಅಂತ ನಾನು ಎಲ್ಲರ ಹತ್ರ ವಿನಂತಿ ಮಾಡ್ತಾ ಇದ್ದೀನಿ. ನಂತರ ಮಾನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್ ಅವರು ಮಾತನಾಡಿ, ಚುನಾವಣೆ ಮುನ್ನ ಪಂಚ ಗ್ಯಾರಂಟಿಗಳನ್ನು ಘೋಷಿಸಿ ಜನರಿಗೆ ತ್ವರಿತಗತಿಯಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಈಡೇರಿಸಿದ ಬಡವರ ಬಂಧು ಭಾಗ್ಯಗಳನ್ನೇ ನೀಡಿದ ಜನಪ್ರಿಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರು ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಇದೇ ಮೊದಲ ಬಾರಿ ಮಾನಿ ನಗರಕ್ಕೆ ಬರುತ್ತಿದ್ದಾರೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿಕೊಂಡರು. ಪಟ್ಟಣಕ್ಕೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಬರ್ತಿದ್ದಾರೆ. 5 ಗ್ಯಾರಂಟಿಗಳು ಇಡೀ ರಾಜ್ಯಕ್ಕೆ ಕೊಟ್ಟಂಥ ಬಡವರ ಬಂಧು ನಮ್ಮ ಭೀಮಂತ ನಾಯಕರು ಮೊಟ್ಟ ಮೊದಲಿಗೆ ಈ ಗ್ಯಾರಂಟಿ ಯೋಜನೆಗಳು ಅನುಷ್ಠಾನಕ್ಕೆ ಮಾಡಿದ ನಂತರ ಫಸ್ಟ್ ಸಲ ಈಗ ಮಾನ್ವಿಗೆ ಬರ್ತಿದ್ದಾರೆ. ಇಡೀ ನಮ್ಮ ಮಾನ್ವಿ ಕ್ಷೇತ್ರ ಸಿರುವಾರು ತಾಲೂಕು ಮತ್ತು ಮಾನ್ವಿ ತಾಲೂಕು ಎಲ್ಲ ಜನರು ಅವರಿಗೆ ಕೃತಜ್ಞತೆ ಹೇಳಬೇಕಂತೇಳಿ ನಾನು ಅವ್ರ ಮುಂದೆ, ಈ ಸಾರ್ವಜನಿಕರ ಮುಂದೆ ನಾನು ವಿನಂತಿಸಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಿಮ್ಮ ನೆಚ್ಚಿನ ನಾಯಕರು, ನಮ್ಮ ರಾಜಕೀಯ ಗುರುಗಳಾದ ಶ್ರೀಮಾನ್ NS ಭೂಸರಾಜ್ ಸಾಹೇಬರು ಅವ್ರ ಜೊತೆಯಲ್ಲಿ ಇರುತ್ತಾರೆ. ಅವ್ರಿಗೆ ನಾನು ನಮ್ಮ ಪಕ್ಷದಿಂದ ಮತ್ತು ಮಾನ್ವಿ ತಾಲೂಕು ಸಿರುವಾರ ತಾಲೂಕು ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಬರಮಾಡ್ಕೊಂತಿದ್ದೇನೆ. ಅದೇ ರೀತಿಯಾಗಿ ಬರ್ತಕ್ಕಂಥ ಎಲ್ಲ ಸತೀಶ್ ಜಾರಕಿಹೊಳಿ ಅವರು ಮತ್ತು ಮುನಿಯಪ್ಪನವರು ಇನ್ನು ಅನೇಕ ಮಂತ್ರಿಗಳವರು ಸಹೋದ್ಯೋಗಿದವರು ಅವ್ರ ಜೊತೆಯಲ್ಲಿ ಬರ್ತಿದ್ದಾರೆ. ಅವರೆಲ್ಲರಿಗೆ ನಾವು ಮಾನ್ವಿ ವತಿಯಿಂದ ಮಾನ್ವಿ ಸಾರ್ವಜನಿಕರು ಮತ್ತು ಸಿರುವಾರ ತಾಲೂಕು ಸಾರ್ವಜನಿಕರ ವತಿಯಿಂದ ನಾನು ಅವರ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ರಾಜಾ ಸುಭಾಷ್ ಚಂದ್ರ ನಾಯಕ್, ಸೈಯದ್ ಖಾಲಿದ್ ಖಾದ್ರಿ, ಪುರಸಭೆ ಸದಸ್ಯರಾದ ಸುಕುಮುನಿ, ಅಮ್ಜದ್ ಖಾನ್, ಶರಣಪ್ಪಗೌಡ ಗವಿಗಟ್, ಸಾಬಿರ್ ಹುಸೇನ್, ರಾಮಕೃಷ್ಣ, ಹುಸೇನ್ ಬಾಷಾ HBM, ವೆಂಕಟೇಶ್ ನಾಯ್ಕ್, ಶೇಖ್ ಫರೀದ್ ಉಮ್ರಿ, ಕೆ ಬಸವಂತಪ್ಪ, ಸಲೀಂ ಪಾಷಾ, ಚಂದ್ರಶೇಖರ್ ಕುರ್ಡಿ, ನಜರುದ್ದೀನ್ ಖಾದ್ರಿ, ಡಿ ವೀರೇಶ್, ನಾಗೇಶ್ ಕಬ್ಬೇರ್, ಹನುಮೇಶ್ ಮದ್ಲಾಪುರ್, ಆದಮ್ ಬೇಗ್, ಮಲ್ಲಿಕಾರ್ಜುನ್, ರೆಹಮತ್ ಅಲಿ, ಸೂರ್ಯನಾರಾಯಣ್ ಯಾದವ್, ಮಾಂತೇಸ್ವಾಮಿ ರೌಡೂರು, ವಿಜಯ್ ಕುಮಾರ್ ಗೌಡ, ಮಲ್ಲೇಶ್ ಜಗಲಿ, ಪ್ರಕಾಶ್ ಕೋನಾಪುರ್ ಪೇಟೆ, ಸತ್ತರ್ ಬಂಗ್ಲೆವಾಲೆ, ಸೈಯದ್ ಫಯಾಜುದ್ದೀನ್, ರಸೂಲ್ ಕುರೇಶಿ, ಸಮೀರ್ ಪಾಷಾ, ಮೆಹಬೂಬ್ ಕುರೇಶಿ, ಹುಸೇನ್ ಪಾಷಾ, ಮಾಜಿ ಪುರಸಭೆ ಅಧ್ಯಕ್ಷರಾದ MD ಇಸ್ಮಾಯಿಲ್ ಸೇರಿದಂತೆ ಇನ್ನೂ ಅನೇಕರು ಉಪಸ್ಥಿತರಿದ್ದರು.